ಬಂದ್ಬಿಟ್ಟು ನಿಮಗೆ 2,500 ಮಾಡಲು ರೇಟೆಡ್ ಔಟ್ಪುಟ್ ಬಂದ್ಬಿಟ್ಟು 2200 ವ್ಯಾಟ್ ಬರುತ್ತೆ. ಬಾಕ್ಸ್ ಈ ತರ ಬರುತ್ತೆ. ಸೊ ಓಪನ್ ಮಾಡಿ ಬಾಕ್ಸ್. ಸೊ ಪ್ಯಾಕಿಂಗ್ ಈ ತರ ಬರುತ್ತೆ. ಅದೇ ಜಸ್ಟ್ ಹ್ಯಾಂಡಲ್ ಇಟ್ಕೊಂಡು ತೆಗೀರಿ ಇದು ಮಧ್ಯದ್ದು. ಆ ಕಡೆ ಬಾಕ್ಸ್ ಇಟ್ಕೊಳ್ಳಿ. ಸೊ ಒಂಥರ ಸೂಟ್ ಕೇಸ್ ಮಾಡಲ್ ಇದು, ಟ್ರಾಲಿ ಟೈಪ್ ಬರುತ್ತೆ. ಸೊ ಅದು ಹ್ಯಾಂಡಲ್ ಪ್ರೆಸ್ ಮಾಡಿಬಿಟ್ಟು ಹೇಳಿರಿ, ಎತ್ತಿ ಟರ್ನ್ ಮಾಡಿ ಈ ಕಡೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಸರಿ, ಇದಕ್ಕೆ ಒಂದು ಕಡೆ ಆಯಿಲ್ ಬರುತ್ತೆ. ಆಯಿಲ್ ಹಾಕ್ಕೊಳ್ಳಿ ಫಸ್ಟು. ಸೊ ಈ ಕಡೆ ಕವರ್ ರಿಮೂವ್ ಮಾಡಿದ ತಕ್ಷಣ ನಿಮಗೆ ಲಾಕ್ ಬರುತ್ತೆ, ಪ್ರೆಸ್ಸಿಂಗ್ ಟೈಪು ತಕ್ಕೊಬೋದು ಈ ಥರ ಈಸಿಯಾಗಿ. ಸೊ ಈ ಕಡೆ ನಿಮಗೆ ಆಯಿಲ್ ಡ್ರೈನ್ ಇದು ಬರುತ್ತೆ, ನಟ್ಟು ಬರುತ್ತೆ, ಮತ್ತು ಆಯಿಲ್ ಗೇಜ್ ಬರುತ್ತೆ. ಸರಿ, ಆಯಿಲ್ ಫಿಲ್ ಮಾಡಿ. ಸೊ ಇದರಲ್ಲೂ ಅಷ್ಟೇ ನಿಮಗೆ ಒಂದು 200 ಗ್ರಾಮ್ ಆಯಿಲ್ ಇಡಿಸ್ಬೋದು, 200 ಗ್ರಾಮ್ಗಿಂತ ಕಮ್ಮಿ. ಸೊ ಇದರಲ್ಲೂ ಅಷ್ಟೇ ಆಯಿಲ್ ಹಾಕಿರ್ತೀವಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ 50 ಅವರ್ಸಿಗೆ ನೀವು ಆಯಿಲ್ ಚೇಂಜ್ ಮಾಡ್ಕೊಬೇಕು. ಸೊ ನಂತರ ಎವ್ರಿ 100 ಅವರ್ಸಿಗೆ ನೀವು ಆಯಿಲ್ ಚೇಂಜ್ ಮಾಡ್ತಾ ಹೋಗಬೇಕು. 10W30 4 ಸ್ಟ್ರೋಕ್ ಇಂಜಿನ್ ಆಯಿಲ್. ಸ್ಟಾರ್ಟಿಂಗ್ ವ್ಯಾಟ್ ಬಂದ್ಬಿಟ್ಟು 2500, ರನ್ನಿಂಗ್ ವ್ಯಾಟ್ಸ್ ಬಂದ್ಬಿಟ್ಟು 2200 ವ್ಯಾಟ್ ಬರುತ್ತೆ. 2200 ವ್ಯಾಟ್ಸ್ ರೇಟೆಡ್ ಔಟ್ಪುಟ್. ಮ್ಯಾಕ್ಸಿಮಮ್ ಔಟ್ಪುಟ್ 2500 ವ್ಯಾಟ್. ಸೊ ಇಲ್ಲಿ ನೋಡಿ, ಇದರಲ್ಲೇ ನಿಮಗೆ ಆನ್ ಆ್ಯಂಡ್ ಆಫ್ ಇರುತ್ತೆ. ಇದು ಎತ್ಬಿಟ್ಟು ನೀವು ಈ ಕಡೆ ಟರ್ನ್ ಮಾಡಿದ್ರೆ ಇದು ಆಫು. ಅದೇ ಥರ ನೀವು ಆನ್ ಮಾಡಿ ಅದನ್ನು ಪುಲ್ ಮಾಡಿ ರೊಟೇಟ್ ಮಾಡಿದ್ರೆ ಇಲ್ಲಿ ಆನ್ ಅಂತ ಬರ್ತಿದೆ. ಈ ಕಡೆ ರೊಟೇಟ್ ಮಾಡಿ. ಸೊ ಬರೀ ಒಂದು 25 kg ಬರ್ಬೋದು ಅಷ್ಟೇ ಇದು. ಈ ಕಡೆ ಫ್ರಂಟಲ್ಲಿ ತೋರಿಸಿ ಡಿಸ್ಪ್ಲೇ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಡಿಸ್ಪ್ಲೇ ಸ್ವಲ್ಪ ಹಿಂದೆ ತೊಗೊಳ್ಳಿ. LED ಡಿಸ್ಪ್ಲೇ ಇರುತ್ತೆ ಇದರಲ್ಲಿ. ಸ್ಟಾರ್ಟ್ ಮಾಡೋದು ಸಿಂಪಲ್. ಜಸ್ಟ್ ಇದರಲ್ಲಿ ಈ ಕಡೆ ನೋಡಿ ಪೆಟ್ರೋಲ್ ಸ್ವಿಚ್ ಇರುತ್ತೆ, ಮೇನ್ ಸ್ವಿಚ್. ಸೊ ಫಸ್ಟು ಚೌಕ್ ಕೊಡಬೇಕು, ಸ್ಟಾರ್ಟ್. ಸೊ ಪುಲ್ ಮಾಡಿ. ಅದನ್ನು ರೊಟೇಟ್ ಮಾಡ್ಕೊಬೇಕು. ರನ್ನಿಗೆ ಹಾಕ್ಕೊಬೇಕು. ರನ್ನಿಗೆ ಹಾಕಿದ ತಕ್ಷಣ ನಿಮಗಿಲ್ಲಿ ಫ್ಯೂಯಲ್ ಇಂಡಿಕೇಟರ್, ವೋಲ್ಟೇಜ್, ಫ್ರೀಕ್ವೆನ್ಸಿ, ಪವರ್, ಕಿಲೋವ್ಯಾಟ್, ಔಟ್ಪುಟ್, ಮತ್ತೆ ಓವರ್ಲೋಡ್, ಲೋ ಐಡಲ್ ಅಲರ್ಟ್, ಔಟ್ಪುಟ್ ಇಂಡಿಕೇಟರ್ ಎಲ್ಲ ಬರುತ್ತೆ. ಸೊ ಟ್ರಾಲಿ ಮೋಡ್, ಸೌಂಡ್ಲೆಸ್ ಇನ್ವರ್ಟರ್ ಜನರೇಟರ್.